ಇದ್ದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋಗಿದ್ರಿ ನೀವು? ಇಲ್ಲ ಸರೋಜ, ನಮ್ಮ ಕೆಳಗಿನ ಹೊಲದಾಗ ನಾಲ್ಕು ಕಬ್ಬಿನ ಸಾಲ ಹಂಗೆ ಉಳಿದಿದ್ದು, ಅದಕ್ಕೆ ನೀರು ಉಣ್ಸಕತ್ತಿದ್ದೆ. ಹಾ, ನೀರು ಉಣಿಸೋದು ಆಮೇಲೆ ಇರ್ಲಿ, ಹೊಟ್ಟೆ ಹಸಿರ್ಬೇಕು, ಮೊದಲು ಊಟ ಮಾಡಿ ಬನ್ನಿ. ಅಂತ ಏನು ಸ್ಪೆಷಲ್ ಅಡಿಗೆ ತಂದಿ ಇವತ್ತು? ನಿಮಗೇನು ಬೇಕು ಅನ್ಸುತ್ತೋ ಅದೇ ಅಡಿಗೆನೆ ಮಾಡ್ತಂದಿದ್ದೀನಿ. ಹೌದಾ? ಹೌದು. ಹಾಗಾದ್ರೆ ನನಗೆ ಅದು ಬೇಕು. ಬೇಡ ಬೇಡ ರಾಯರೇ, ಅದು ಬೇಕು, ಕೊಡ್ತೀಯಾ? ರೀ ರೀ ರೀ, ನಿಮ್ಮ ನಾಟಕ ನನಗೆಲ್ಲ ಗೊತ್ತು, ಅದು ಹಾದಿ ಬೀದಿಲಲ್ಲ, ಮನೇಲಿ ಅಷ್ಟೇ. ಈಗ ಊಟ ಮಾಡಿ ಬನ್ನಿ ನೀವು. ಅದೆಲ್ಲ ಈಗಿಲ್ಲ ರೀ. ಏನ್ರಿ, ನಿಮ್ಮ ಹತ್ರ ನಾನೊಂದು ಮಾತು ಕೇಳಬೇಕು ಅಂತ ಇದ್ದೀನಿ, ನನ್ನ ಮಾತು ನಡೆಸ್ಕೊಡ್ತೀರಾ? ಅದೇನು ಹೇಳು ಸರೋಜ, ನಡೆಸಿಕೊಡ್ತೇನೆ. ಯಾಕೂ ಇಲ್ಲ ರೀ, ನನ್ನ ಮೈದುನರು ವಯಸ್ಸಿಗೆ ಬಂದಿದ್ದಾರೆ. ವಯಸ್ಸಿಗೆ ಬಂದ ಅವರನ್ನ ಆದಷ್ಟು ಬೇಗ ಮದುವೆ ಮಾಡಿ ಮುದ್ದಾದ ಹೆಂಡತಿಯ ಜೊತೆಗೆ ಕಣ್ತುಂಬ ನೋಡಬೇಕು ಅಂತ ನನಗೆ ಆಸೆ ರೀ. ಪಾಪ ಇಬ್ಬರು ಒಂದೊಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಂದಮೇಲೆ ಅವರು ಮದುವೆ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ, ಕರ್ತವ್ಯ. ಆದಷ್ಟು ಬೇಗ ಈ ಒಂದು ಆಸೆನ ನೆರವೇರಿಸಿಕೊಡ್ರಿ. ಆಯ್ತು ಸರೋಜ, ನಾನು ಅದೇ ವಿಚಾರ ಮಾಡ್ತಾ ಇದ್ದೆ. ನನ್ನ ತಮ್ಮಂದರ ಮದುವೆ ಮಾಡಿದ್ರ ಈ ಸುತ್ತ 10 ಹಳ್ಳಿಯಲ್ಲಿ ಯಾರು ಮಾಡಿರಬಾರ್ದು, ಹಂಗ ಮದುವೆ ಮಾಡ್ತೀನಿ. ಆಯ್ತಾ? ಮತ್ತೇನು ಆಯ್ತಾ ಅಂತಿರಲ್ಲ, ನನ್ನ ಆಸೆ ನೀವು ನೆರವೇರಿಸ್ತೀನಿ ಅಂದ್ರಲ್ಲ, ಅಷ್ಟು ಸಾಕ್ರಿ, ನನಗೆ ಬಹಳ ಖುಷಿ ಆಯ್ತು. ಬರೀ ಊಟ ಮಾಡೋರಂತೆ. ನಿನ್ನ ಆಸೆ ನಾನು ನೆರವೇರಿಸಿದ್ದೀನಿ, ಇನ್ನು ನನ್ನ ಆಸೆ ನೀನು ನೆರವೇರಿಸೋದಿಲ್ವಾ? ಏನ್ರದು, ನಿಮಗೂ ಆಸೆ ಐತ್ಯಾ? ಏನದು? ಮಲ್ಲಿಗೆ ಬನದಾಗ ಜೇನು ಇದ್ರ ಚಂದ, ಜಾಳದ ಹೊಲದಾಗ ಬುತ್ತಿ ಉಂಡ್ರ ಚಂದ, ಗಂಡ ಹೆಂಡತಿ ತಮ್ಮ ಸಂಸಾರದಾಗ ಪ್ರೀತಿಯಿಂದ ಇದ್ರನ ಚಂದ. ಈ ನಿನ್ನ ಕೆಂದುಟಿಯಿಂದ ನನಗ ಸಿಹಿ ಮುತ್ತನ್ನು ಕೊಡಬಾರ್ದು ಏನ? ಹೌದಾ ಪತಿದೇವ, ನಿಮ್ಮ ಆಜ್ಞೆ ಮೀರುದುಂಟೆ?
ಏನ್ರಿ ಏನಂದ್ರಿ? ಹಾ ಹೇಳು. ಏನೋ ಬೇಕಂದ್ರಲ್ಲ? ಸಿಹಿ ಮುತ್ತಿನ ಕಾಣಿಕೆ ಇಷ್ಟಪಟ್ಟಿದ್ದು ಆಗೈತಿ, ಮದುವೆ ಆಗಿದ್ದು ಆಗೈತಿ, ಇನ್ನೇನು ಇಷ್ಟ ಹೊಸಾದು ಅಲ್ವೇನ್ರಿ? ನಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಅಲ್ಲಿ ಮೈಕ್ನಾಗ ಹೇಳ್ದೆ ಅಲ್ಲ, ನಮ್ಮ ಮದುವೆಯಾಗ 10 ವರ್ಷ ಆಯ್ತು. ಈಗ ನನಗೆ ಇಷ್ಟ ಅನ್ಬೇಕ? ಅಯ್ಯೋ 60 ವರ್ಷ ಆದ್ರೂ ಇಷ್ಟಾನೇ. ಆಹಾ, ನನ್ನ ಗಂಡ ಅಂದ್ರೆ ಏನು? ಹುಣಸೆಗಿನ ಹುಪ್ಪಾದ್ರೂ ಹುಳಿ ಮುಪ್ಪಾಗಂಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಇದ್ದಾಗ ನನ್ನ ಗಂಡ. ಹೋಗೋಣಂತೀರ? ಬಾಯ್.